ಅಯ್ಯೋ ಅಯ್ಯೋ. Last time we talked, you had nothing to say. You chose to walk, give what we had away. ಹಬೀಬಿ, ವೆಲ್ಕಮ್ ಬ್ಯಾಕ್ ಟು ರಾಜಸ್ಥಾನ್ ಡೇ 3. ಸೊ ನಿನ್ನೆ ರಾತ್ರಿ ನಾವು 2 days ಇಲ್ಲಿ ಸ್ಟೇ ಮಾಡಿದ್ದು. ಸೊ ಇವತ್ತು ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ. ನಮ್ಮ ಟ್ರಾವೆಲ್ ಮುಂದುವರಿಯುತ್ತೆ. ಸೊ ಇವತ್ತಿನ ನಮ್ಮ ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಆಗೋದು ಬಿಸ್ಕೆಟಿಂದ. ಆ್ಯಕ್ಚುಲಿ ನಾನು ಚಹಾ ಕುಡಿಯೋದಿಲ್ಲ, ಸೊ ಬಿಸ್ಕೆಟ್ ತಿಂತಾ ಇದ್ದೇನೆ. ನೋಡಿ ನಮ್ಮ ಕಾರಿದು ಬೆಡ್ ಸ್ಪೇಸ್. ಇಲ್ಲಿ ನಿಮಗೆ ಕುತ್ಕೋಬಹುದು, ಮಲ್ಕೊಬಹುದು. ಇಲ್ಲಿ ನೀರಲ್ಲಿ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಅವರಿಗೆ ಜಾಲಿ ಜಾಲಿ, ಫುಲ್ ಜಾಲಿ. ಅಯ್ಯೋ ಅಯ್ಯೋ, ಏನ್ ಜನರೇಷನ್ ಅಪ್ಪ. ಪ್ಲಮ್ಮರ್ ಈ ಮರ ನೋಡಿ ಅಂತೆ, ನಿಂಬೆ ಹಣ್ಣಿದು ಮರ ಫುಲ್ಲು ನಿಂಬೆ ಹಣ್ಣು ತುಂಬಿಕೊಂಡಿದೆ ನೋಡಿ. ರಾಶಿ ನಿಂಬೆ ಹಣ್ಣಿದು ರಾಶಿ ನೀವು ಕಾಣ್ಬೋದು. ನೋಡಿ ಒಳ್ಳೆ ಫಿಶ್ ಫ್ರೈ, ಚಿಕನ್ ಫ್ರೈ, ಮಟನ್ ಜಾವಣ. ಆಫ್ಟರ್ ಲಾಂಗ್ ಟೈಮ್, ತುಂಬಾ ದಿನ ಆಯ್ತು ಪರೋಟ ತಿನ್ನದೆ. ಫಸ್ಟ್ ಟೈಮ್ ಅಜ್ಮೀರಿಗೆ ಬಂದು ತಿಂತಾ ಇರೋದು. ನೀವೇನು ಇದು ನೋಡ್ತಾ ಇದ್ದೀರಾ, ಗಂಜಿ ಪಾತ್ರೆ. ಈ ದೊಡ್ಡ ಗಂಜಿ ಪಾತ್ರೆಯಲ್ಲಿ ಡೈಲಿ ಇಲ್ಲಿ ಗಂಜಿ ರೆಡಿ ಮಾಡ್ತಾರೆ. ಸುಮಾರು 200 kg ಅಷ್ಟು ಗಂಜಿ ರೆಡಿ ಆಗ್ತಾ ಇದೆ. ಡೈಲಿ ಮಾಡಿ ಇದನ್ನು ಬಡವರಿಗೆ ಹಂಚ್ತಾರೆ. ಇದು ಅಜ್ಮೀರ್ ದರ್ಗಾದಲ್ಲಿರುವಂತಹ ಒಂದು ಡೈಲಿ ದಿನನಿತ್ಯ ಪದ್ಧತಿ. ಅಜ್ಮೀರ್ ಬಂದಾಗ ಗಂಜಿ ಕುಡಿಯೋಕ್ಕೆ ಕೊಟ್ಟರು. ಇಲ್ಲಿ ಬರುವವರು ಮಸ್ತಾಗಿ ಕುಡಿಬೇಕು ಈ ಒಂದು ಗಂಜಿ. ಅಂದರೆ ಇಲ್ಲಿದು ಸ್ಪೆಷಲ್ ಗಂಜಿ ಇದು. ನೋಡ್ತಾ ಇದ್ದೀರಾ, ಇದು ಅಜ್ಮೀರಲ್ಲಿ ಕಾಣುವಂತಹ ಒಂದು ದೃಶ್ಯ ನೋಡಿ. ಫುಲ್ ನೀರು, ದರ್ಗದ ಒಳಗಡೆ ಫುಲ್ ನೀರು ಬಂದಿದೆ ಅಲ್ಲ. ದರ್ಗದ ಒಳಗಡೆ ಫುಲ್ ನೀರು. ಹಾ, ಅಲ್ಲಿ ನೋಡಿ ಗಂಜಿ ರೆಡಿ ಆಗ್ತಾ ಇದೆ. ಡೈಲಿ ದಿನಾಲು ಅಂದರೆ ಕಮ್ಮಿ ಅಂದರೆ 200 kg ಗಂಜಿ ಮಾಡಿ ಬಡವರಿಗೆ ದಾನ ಮಾಡ್ತಾರೆ. ಅದೊಂದು ದೊಡ್ಡ ಪಾತ್ರೆಯಲ್ಲಿ ರೆಡಿ ಮಾಡುವಂಥದ್ದು. ಅದರ ವಿಡಿಯೋ ಸಪ್ರೇಟ್ ಆಗ್ತದೆ ನೋಡಿ. ನೀವೇನಿದು ನೋಡ್ತಾ ಇದ್ದೀರಾ, ಈ ದೊಡ್ಡ ಪಾತ್ರೆ ಇದು ಅಜ್ಮೀರಲ್ಲಿರುವಂತಹ ಒಂದು ಪಾತ್ರೆ. ಇದರಲ್ಲಿ ಡೈಲಿ ದಿನಾಲು ಬಡವರಿಗೆ ಗಂಜಿ ರೆಡಿ ಮಾಡ್ತಾರೆ. ಇಲ್ಲಿ ನೋಡಿ 2 ಪಾತ್ರೆಗಳಿದೆ ಅಕ್ಕಪಕ್ಕ. ಇದರಲ್ಲಿ ಡೈಲಿ ಗಂಜಿ ರೆಡಿ ಮಾಡಿ ಬಡವರಿಗೆ ದಾನ ಮಾಡ್ತಾರೆ. ಈ ಗಂಜಿ ಇಡುವ ಪಾತ್ರೆ ತೋರಿಸಿದಲ್ಲ, ಅದಕ್ಕೆ ಈ ಕಟ್ಟಿಗೆಯನ್ನು ಯೂಸ್ ಮಾಡ್ತಾರೆ ನೋಡಿ. ಇಲ್ಲಿ ಎಷ್ಟು ದೊಡ್ಡ ಕಟ್ಟಿಗೆ ಹೊಲೆ ಇಡುವ ಜಾಗ ಅಂತ. ಇದರ ಒಳಗಡೆ ಕಟ್ಟಿಗೆ ಇಡ್ತಾರೆ, ಇದರ ಮೇಲೆ ಆ ದೊಡ್ಡ ಪಾತ್ರೆ ಇರೋದು. ದಿನಾಲು ಇಲ್ಲಿ ಗಂಜಿ ಇಡ್ತಾರೆ ಈ ಬಡವರಿಗೋಸ್ಕರ. ಫೈನಲಿ ರಾತ್ರಿ 10 ಗಂಟೆ ಆಯಿತು. ಇವಾಗ ನೀವೇನು ನೋಡ್ತಾ ಇದ್ದೀರಾ, ನಾನು ಹೋಗ್ತಾ ಇರೋದು ರೂಮ್ ಕಡೆ. ನಮಗೆ ಲಾಡ್ಜಲ್ಲಿ ರೂಮ್ ತಗೊಂಡಿದ್ವಿ ನೋಡಿ. ಸಣ್ಣ ದಾರಿಯಲ್ಲಿ ಹೋಗ್ಬೇಕು. ಇದು ನಾವು ಇವತ್ತು ಸ್ಟೇ
ನಿದ್ದೆ ಮಾಡುವ ರೂಮ್. ಅಜಿ ಕ್ಯಾಲ್ ಇವತ್ತು ನನಗೆ ತುಂಬ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ಯಾಕೆ ಗೊತ್ತಾ, ತುಂಬ ಜನರ ಕನಸು ಒಮ್ಮೆ ಆದರೂ ಅಜ್ಮೀರ್ ವಿಸಿಟ್ ಮಾಡಬೇಕಂತ. ಫೈನಲಿ ನಾನು ಅಜ್ಮೀರ್ ವಿಸಿಟ್ ಮಾಡಿದೆ. ಇವತ್ತು ಮಧ್ಯಾಹ್ನ ಅಜ್ಮೀರಿಗೆ ರೀಚ್ ಆದೆ. ಅಜ್ಮೀರು ಸುತ್ತಮುತ್ತ ಎಲ್ಲ ನೋಡಿ ಇವಾಗ ಫೈನಲಿ ರೂಮಿಗೆ ಬಂದಿದ್ದೇನೆ. ರೂಮಲ್ಲಿ ಇವಾಗ ರೆಸ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ದಿನ ತುಂಬ ಖುಷಿ ದಿನ. ಸೊ ಮತ್ತೆ ನಾಳೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.